ನನ್ನ ಮುದ್ದು ಮಗಳಿಗೆ ಹೆಮ್ಮೆಯಿಂದ ನಿನ್ನ ಪ್ರೀತಿಯ ಅಪ್ಪ ಬರೆಯುವ ಮೊದಲ ಪತ್ರ. ನಾನು ಕ್ಷೇಮ, ನೀನು ಕ್ಷೇಮವೆಂದು ಸದಾ ನಂಬಿರುತ್ತೇನೆ ಹಾಗೂ ಹಾರೈಸುತ್ತಾ ಇರುತ್ತೇನೆ. ನೀನು ನನ್ನ ಜೊತೆನೇ ಇದ್ರೂ ನನ್ನ ಮನದ ಒಂದು ಮೂಲೆಯಲ್ಲಿ ಉಳಿದಿರುವ ಭಾವನೆಗಳಿಗೆ, ಆಸೆಗಳಿಗೆ ಅಕ್ಷರದ ರೂಪ ಕೊಡೋ ಒಂದು ಸಣ್ಣ ಪ್ರಯತ್ನ ನಿನ್ನ ಅಪ್ಪನಿಂದ. ಇದೇನು ಸಡನ್ ಆಗಿ ಲೆಟರ್, ಭಾವನೆ, ಆಸೆ ಅಂತೆಲ್ಲ ಹೇಳ್ತಿದ್ದಾನೆ ಅಂತ ಆಶ್ಚರ್ಯ ಪಡಬೇಡ. ಕಾರಣ ನಿನ್ನ ಹತ್ರ ಇದೆಲ್ಲ ಹೇಳೋ ವಯಸ್ಸು ನಿನ್ಗಾಗಿಲ್ಲ. ಈ ಪ್ರಪಂಚ ಏನು ಅಂತ ಅರ್ಥ ಮಾಡಿಕೊಳ್ಳೋ ವಯಸ್ಸಾದಾಗ ಇದೆಲ್ಲ ನಿಮಿತ್ತ ಅಂತ ನಿನ್ಗೂ ಅನಿಸ್ಬೋದೇನೋ. ಸರಿ, ಒಂದ್ಸಲ ಫ್ಲಾಶ್ ಬ್ಯಾಕ್ ಹೋಗಿ ಬರೋಣವಾ? ನನಗೆ 9 ತಿಂಗಳು ಟೈಮ್ ಇತ್ತು ನಿನಗಾಗಿ ಅಪ್ಪನೆಂಬ ಪಟ್ಟ ಜವಾಬ್ದಾರಿಯ ತಯಾರಿಗೆ. ಪ್ರತಿದಿನ ಪ್ರತಿ ಕ್ಷಣ ನಿಧಾನವಾಗಿ ನನ್ನ ಅಪ್ಪನನ್ನಾಗಿ ರೆಡಿ ಮಾಡ್ತಾ ಇತ್ತು. ನೀನು ಈ ಲೋಕಕ್ಕೆ ಬರೋದಕ್ಕೂ ಮುಂಚೆನೆ, ಅಂದ್ರೆ ನಿಮ್ಮಮ್ಮ ವಿ ಆರ್ ಪ್ರೆಗ್ನೆಂಟ್ ಅಂದ ದಿನ ನಾನು ಅದೆಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ? ನಿಜ ಅಂದ್ರೆ ನಿಧಾನವಾಗಿ ಭಯನೂ ಕಾಡ್ತಾ ಇತ್ತು ಮಗಳೇ. ಆದ್ರೆ ಒಂದು ವಿಷಯ, ಆ ಕ್ಷಣದಿಂದಲೇ ನೀನ್ ನನ್ನ ಪ್ರಾಣವಾಗಿದ್ದೆ. ನೀನು ಗರ್ಭದಲ್ಲಿದ್ದಾಗಲೇ ನಿನ್ ಜೊತೆ ಮಾತಾಡೋದು, ನಿನ್ಗಾಗಿ ಹಾಡಾಡೋದು ನನ್ನ ಅಭ್ಯಾಸ ಆಗಿತ್ತು. ನೀನ್ ಕೇಳ್ತೀಯೋ ಇಲ್ವೋ ಗೊತ್ತಿರ್ಲಿಲ್ಲ, ಅದನ್ನ ಹೇಳ್ತಾನೆ ಇದ್ದೆ. ನಿನ್ನಪ್ಪ ತನ್ನ ದೇವತೆನ ನೋಡೋಕೆ ಕಾಯ್ತಾ ಇದ್ದಾನೆ ಅಂತ. ನೀನ್ ಕೇಳ್ಬೋದು, ಹೆಣ್ಮಗುನೇ ಆಗುತ್ತೆ ಅಂತ ಅದೆಷ್ಟು ನಂಬಿಕೆ ನಿನ್ಗಪ್ಪ ಅಂತ. ಅದೆಲ್ಲ ನನ್ಗೆ ಗೊತ್ತಿಲ್ಲ ಕಂದ. ಆದ್ರೆ ಎಲ್ಲೋ ಒಳಗಡೆ ಒಂದು ಸ್ಟ್ರಾಂಗ್ ಫೀಲ್, ನನ್ ಮಗಳೇ ಹುಟ್ಟೋದು ಅಂತ. ನೀನು ಹುಟ್ಟಿದ ದಿನ ನನ್ನ ಕೈಯಾರೆ ನಿನ್ನ ಹಿಡಿದ ಮೊದಲ ಕ್ಷಣ ಅದು ಹೇಗೆ ಹೇಳಿ ನಾನು? ನನ್ನ ಹೃದಯವೇ ಅರೆಕ್ಷಣ ನಿಂತ ಅನುಭವ ಕಂದ. ಅಷ್ಟು ಪುಟ್ಟ ಜೀವ ನೀನು, ಬೆಣ್ಣೆಯಂತೆ ಮೃದು, ಹಾಲಿನಂತೆ ಹೊಳಿತಾ ಇದೆ. ನಿನ್ನನ್ನ ಕೈ ಬೆರಳನ್ನ ಹಿಡಿದಾಗ ನನ್ನೊಳಗಿನ ಅಪ್ಪ ಮತ್ತಷ್ಟು ಜಾಗೃತನಾದ. ನನ್ನ ರಕ್ತದ ಕುಡಿ, ನನ್ನ ನಂಬಿ ಜನ್ಮ ತಾಳಿದೆ ಅನ್ನುವ ಜವಾಬ್ದಾರಿಯ ಕೂಗು. ಬಿಡು, ಇದೆಲ್ಲ ನಿನಗೆ ಅರ್ಥ ಆಗೋ ವಯಸ್ಸಾಗಿಲ್ಲ. ಆದ್ರೂ ನಿನ್ ನಗು ನೋಡಿದಾಗ ಅದೆಷ್ಟು ಹೆಮ್ಮೆ ಅನ್ಸುತ್ತೆ ಗೊತ್ತಾ? ಆದ್ರೆ ಅದೇ ನೀನ್ ಅತ್ತಾಗ ನನ್ನಿಂದೇನಾದ್ರೂ ತಪ್ಪಾಗಿದ್ದೀಯ ಎಂಬ ಭಯನೂ ಕಾಡುತ್ತೆ ಮಗಳೇ. ನೀನಿನ್ನೂ ಚಿಕ್ಕವಳು, ಆದ್ರೆ ನಿನಗ್ ಗೊತ್ತಿಲ್ಲದೆ ನನಗೆಲ್ಲಾನು ಕಲಿಸ್ತಾ ಇದೀಯ. ಪ್ರೀತಿ ಮಾಡೋದು ಹೇಗೆ, ಸಹನೆಯಿಂದ ಇರೋದು ಹೇಗೆ, ನಮ್ಮವರಿಗೋಸ್ಕರ ಸಂಪೂರ್ಣವಾಗಿ ಬದುಕೋದು ಹೇಗೆ ಅಂತ. ನಿನ್ ಮೊದಲ ಹೆಜ್ಜೆ, ನಿನ್ ಮೊದಲ ನಗು, ಅಳು, ತೊದಲು ನುಡಿ ಎಲ್ಲವೂ ನನ್ನ ಜೀವನದಲ್ಲಿ ಒಂದ್ ದೊಡ್ಡ ಮೈಲ್ ಸ್ಟೋನ್ ಮಗಳೇ. ನಿನ್ ಭವಿಷ್ಯ, ನಿನ್ ಕನ್ಸುಗಳು, ನಿನ್ ಜೀವನ, ಓದು, ಮದುವೆ ಇದೆಲ್ಲದ್ರ ಬಗ್ಗೆ ಈಗಲೇ ನಿನ್ನಪ್ಪ ಯೋಚನೆ ಮಾಡ್ತಾ ಇದ್ದಾನೆ. ಪುಟ್ಟ ಮಗು ನೀನು, ಇಷ್ಟು ಬೇಗ ದೊಡ್ಡವಳಾಗಿ ಬಿಟ್ರೆ ಅಪ್ಪನ ನೆರಳಿಂದ ತಪ್ಪಿ ಹೋಗಿ ಬಿಡ್ತೀಯ ಅನ್ನೋ ಭಯ ಕಂದ. ಆಶಿಸುವುದೊಂದೇ, ನಿಧಾನವಾಗಿ ಕಾಲ ಸಾಗ್ಲಿ. ನಿನ್ನ ಬಾಲ್ಯವನ್ನ ಇನ್ನೂ ಸ್ವಲ್ಪ ಅನುಭವಿಸುವ ಆಸೆ ನಿನ್ನ ಅಪ್ಪನಿಗೆ. ಮಗಳೇ, ಈ ಪತ್ರ ನಿನಗೆ ನಾನು ಕೊಡೋದಿಲ್ಲ. ಇದನ್ನ ಓದೋಕೆ ತುಂಬಾ ಚಿಕ್ಕವಳು ನೀನು. ಆದ್ರೆ ಒಂದಿನ ದೊಡ್ಡಳಾದ್ಮೇಲೆ ಇನ್ ಕೇಸ್ ಓದೋ ಚಾನ್ಸ್ ಸಿಕ್ಕರೆ ನಿನ್ನಪ್ಪ ನೀನು ಪ್ರೀತಿ ಅನ್ನೋ ಪದದ ಅರ್ಥ ತಿಳಿಯುವ ಮೊದಲೇ ಅದೆಷ್ಟು ನಿನ್ನ ಪ್ರೀತಿಸ್ತಾ ಇದ್ದ ಅಂತ ಗೊತ್ತಾಗ್ಬೋದೇನೋ. ಆಮೇಲೆ ಒಂದು ಕಿವಿ ಮಾತು ಮಗ, ನಿನ್ನ ಯಾರೂ ಅರ್ಥ ಮಾಡಿಕೊಳ್ಳದ ದಿನ ಬಂದ್ರೂ ನಿನ್ ಹಿಂದೆ ಯಾವಾಗ್ಲೂ ನಿಂತಿರೋ ಒಂದು ನೆರಳು, ಅಪ್ಪನೆಂಬ ಒಲುಮೆಯ ಮಡಿಲು ಅರ್ಥ ಮಾಡಿಕೊಳ್ಳುತ್ತೆ, ನಿನಗಾಗಿ ಕಾಯ್ತಾ ಇರುತ್ತೆ ಅನ್ನೋ ನೆನ್ಪಿರ್ಲಿ ಕಂದ. ನಾನು ಅದೆಷ್ಟು ಒಳ್ಳೆ ಅಪ್ಪನೂ ಗೊತ್ತಿಲ್ಲ, ಎಷ್ಟು ಒಳ್ಳೆ ಅಪ್ಪನಾಗಿರಬಲ್ಲೆನೋ ಅದೂ ಗೊತ್ತಿಲ್ಲ. ಆದ್ರೆ ನಿನಗಾಗಿ ನನ್ನ ಶಕ್ತಿಗೂ ಮೀರಿ ಪ್ರಯತ್ನ ಪಡ್ತಿದ್ದೀನಿ ಮಗಳೇ. ನಿಂಗೊಳ್ಳೆ ಭವಿಷ್ಯ ಕೊಡ್ಬೇಕು ಅಷ್ಟೇ. ಅದೇ ನನ್ನ ಕನಸು. ಇದು ನನ್ನ ಲೈಫ್ ಟೈಮ್ ಪ್ರಾಮಿಸ್ ಕೂಡ. ಇಂತಿ ನಿನ್ನ ಪ್ರೀತಿಯ, ಎಂದಿಗೂ ಜೊತೆಯಾಗಿ ನೆರಳಾಗಿ ಬೆಂಬಲವಾಗಿರುವ ನಿನ್ನ ಅಪ್ಪ. ಐ ಲವ್ ಯು ಕಂದ.